ಮೇಡಮ್ ಬಂದ್ರು ಕೊನೆಗೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಗಳು ಬಂದಿದೆ ಪ್ರೀವಿಯಸ್ ಲಾಗ್ ಅಲ್ಲಿ. ಹೌದು, ನಾನು ಇಂಟ್ರೆಸ್ಟಿಂಗ್ ಅದೆಲ್ಲ ನೋಡ್ದೆ ಆಯ್ತಾ. ಇನ್ಫ್ಯಾಕ್ಟ್ ಆಕ್ಚುಲಿ ನನ್ನನ್ನ 5 years ಇಂದ ಯಾರು ಫಾಲೋ ಮಾಡ್ತಿದ್ದೀರಾ ಅವ್ರಿಗೂ ಈ ವಿಷಯ ಗೊತ್ತಿರಲ್ಲ. ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ ಯಾರು ಅಂತಂದ್ರೆ, ಡ್ಯಾಶ್ ಬೋರ್ಡ್ ಓಪನ್ ಮಾಡು, ನಿಂಗೊಂದು ಸರ್ಪ್ರೈಸ್ ಇದೆ. ಅದರಲ್ಲಿ ಏನ್ ಸರ್ಪ್ರೈಸ್ ಮೋನೆ, ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ. ಇವನು ಎಷ್ಟು ದೊಡ್ಡ ಕಳ್ಳ ನೋಡಿ, ಇದೆಲ್ಲ ಗೊತ್ತಾಗುತ್ತೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ, ನಿಜ. ನಾವು ಅಷ್ಟೊಂದು ಅದನ್ನು ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ನನ್ನ ಲೈಫಲ್ಲಿ ಒಂಥರ ಟಫ್ ಫೇಸ್ ಸ್ಟಾರ್ಟ್ ಆಯ್ತು. ಪರಿಚಯ ಆದ್ಮೇಲೆ ಅಂತ ಅಲ್ಲ, ನನ್ನ ಹತ್ರ ಇರೋ 10,000 ಜೊತೆಗೆ ಇವಳ ಹತ್ರ ಇರೋ 10,000, ಇಬ್ರು 10,000 ರೂಪಾಯಿ ಹಾಕ್ಬಿಟ್ಟು ನಮ್ಮ ಮೊದಲನೇ ಕ್ಯಾಮ್ರಾ ತಗೊಂಡಿದ್ದು. 8 ವರ್ಷ ತಡ್ಕೊಂಡಿರೋದೇನೆ ತುಂಬಾ ಹೆಚ್ಚು. ಇನ್ನ ನಾನ್ ತಡ್ಕೊಂಡಿರೋದು ಹೆಚ್ಚು. ಏನಾದ್ರೂ ನಿನ್ ಜೊತೆ ಏನಾದ್ರು ಮದ್ವೆಗೆ ನಾನು ರೆಡಿ ಆಗಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಗೆ ಒಳ್ಳೆ ಕ್ರೇಜಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿದ್ದೀರಾ. ಸೊ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ತುಂಬ ಕ್ರೇಜಿ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಆ ಕಮೆಂಟ್ಸ್ಗಳೆಲ್ಲ ನೋಡಾದ್ಮೇಲೆ. ಸೊ ಅದ್ರ ಬಗ್ಗೆ ಎಲ್ಲನೂ ಮಾತಾಡೋಣ, ಇದೇ ವ್ಲಾಗಲ್ಲಿ ಮಾತಾಡೋಣ ನೆಕ್ಸ್ಟು. ಸೊ ಅದಕ್ಕಿಂತ ಮುಂಚೆ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡಬೇಕಾಗಿತ್ತು. ಏನಪ್ಪ ಅಂತಂದರೆ, ಮೋಸ್ಟ್ಲಿ ನೀವು ಟೈಟಲ್ ಮತ್ತು ತಮಿಳಲ್ಲಿ ಆಲ್ರೆಡಿ ನೋಡಿರ್ತೀರಾ. ಎಸ್, ನನ್ನ ಯೂಟ್ಯೂಬ್ ಜರ್ನಿ ಎಲ್ಲಿಂದ ಶುರು ಆಯಿತು, ಯಾರು ನನಗೆ ಸಪೋರ್ಟ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲನೂ ಮಾತಾಡಬೇಕು ಅಂತ ಅನ್ನಿಸ್ತು. ಇಷ್ಟು ವರ್ಷ ಆದಮೇಲೆ ಮಾತಾಡ್ತಿದ್ದಕ್ಕೂ ಒಂದು ರೀಸನ್ ಇದೆ. ಸೊ ಏನಪ್ಪ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 5-5.5 ವರ್ಷ ಆಯಿತು. ಸೊ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಹೇಳ್ಬೇಕಂತಂದರೆ ನನ್ನ ಫ್ರೆಂಡ್ಸು, ಪ್ರತಿಯೊಬ್ಬರು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಪ್ರತಿಯೊಬ್ಬರೂ ಲೈಕ್ ಸ್ಟಾರ್ಟಿಂಗಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಡೋದಾಗಿರ್ಬೋದು, ಅವ್ರದ್ದು ಗ್ರೂಪಲ್ಲಿ ಅಥವಾ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡೋದಾಗಿರ್ಬೋದು, ಸ್ಟೋರೀಸ್ಗಳಿಗೆ ಅಪ್ಲೋಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ರೀತಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲದಕ್ಕಿಂತ ಮುಂಚೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಯಾರು ಅಂತಂದರೆ ನಮ್ಮ ನಂದು. ಸೊ ಹೇಗಪ್ಪ ನಂದು ಹೇಗೆ ಸಪೋರ್ಟ್ ಮಾಡೋದು ಏನು ಅಂತಂದ್ಬಿಟ್ಟು ನಾನು ನಿಮಗೆ ನಂದು ಮುಂದೆ ಕೂತ್ಕೊಂಡೇ ಎಲ್ಲನೂ ಮಾತಾಡೋಣ ಇದನ್ನು. ಸೊ ಇದನ್ನೆಲ್ಲ ಮಾತಾಡೋದಕ್ಕೋಸ್ಕರ ನಾನು ಇವತ್ತು ನಂದನ್ನೇ ಮೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಪ್ರೀವಿಯಸ್ ಕಮೆಂಟ್ಸಲ್ಲಿ ತುಂಬ ಜನ ಹೇಳಿದ್ದೀರಾ, ನೀವು ಫ್ರೆಂಡ್ಸಾ ಅಥವಾ ನೀವು ಕಮಿಟ್ ಆಗಿದ್ದೀರಾ, ತುಂಬ ವರ್ಷದಿಂದ ನೀವು ಲವರ್ಸಾ ಏನು, ಈ ಥರದ್ದೆಲ್ಲ ಕಮೆಂಟ್ಸ್ಗಳೆಲ್ಲ ಬಂದಿದೆ. ಸೊ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಶುರು ಆಯಿತು, ಲೈಕ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಷ್ಟು ವರ್ಷದಿಂದ ನಾನು ಮತ್ತು ನಂದು ಪರಿಚಯ, ಇದೆಲ್ಲದ್ರ ಬಗ್ಗೆನೂ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಅದಕ್ಕೋಸ್ಕರ ನಾವು ಇವತ್ತು ನಂದನ್ನ ಮೀಟ್ ಮಾಡೋಣ. ಹಾಗೆ ನಿನ್ನೆ ವುಮೆನ್ಸ್ ಡೇ ಇತ್ತು. ಸೊ ವುಮೆನ್ಸ್ ಡೇಗೆ ನನಗೆ ಆ್ಯಕ್ಚುಲಿ ನಂದುಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಒಂದು ಡೀಸೆಂಟ್ ಗಿಫ್ಟನ್ನು ರೆಡಿ ಮಾಡಿದ್ದೀನಿ. ಏನಂತಂದರೆ, ಲೈಕ್ ಯೂಶ್ವಲಿ ಹುಡುಗಿರಿಗೆಲ್ಲೂ ಮೇಕಪ್ ಕಿಟ್ ಈ ಥರದ್ದೆಲ್ಲನೂ ತುಂಬಾ ಇಷ್ಟ ಆಗುತ್ತೆ. ನನಗೆ ಆ್ಯಕ್ಚುಲಿ ನಂದು ಎಲ್ಲ ಲೈಕ್ ಏನೇನು ಯೂಸ್ ಮಾಡ್ತಾಳೆ ಅದು ಯಾವುದೂ ನನಗೆ ಐಡಿಯಾ ಇಲ್ಲ. ಸೊ ಮೊನ್ನೆ ಲಾಸ್ಟ್ ಟೈಮ್ ಮೀಟ್ ಆಗಿದ್ದಾಗ ಪೌಚಲ್ಲಿ 1-4 ಐಟಮ್ಸ್ಗಳಿತ್ತು. ಅದ್ರದ್ದು ಫೋಟೋ ತೊಗೊಂಡು ಅದರದ್ದು ಆರ್ಡ್ರ್ ಮಾಡಿದೆ, ಲೈಕ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು. ಸೊ ಐ ಥಿಂಕ್ ಇದು ಯಾವುದಿದು ಮೇಬ್ಲಿನ್ ನ್ಯೂಯಾರ್ಕ್ ಇದು ಫೌಂಡೇಶನ್ನು, ಅದಾದಮೇಲೆ ಇದು ಕಾಂಪ್ಯಾಕ್ಟ್ ಅನಿಸುತ್ತೆ, ಅದಾದಮೇಲೆ ಇದೊಂದು ಪರ್ಫ್ಯೂಮ್, ಮತ್ತು ಇನ್ನೊಂದಿದೆ ಕನ್ಸೀಲರ್ ಅನಿಸುತ್ತೆ. ಕನ್ಸೀಲರಲ್ಲೆಲ್ಲೋ ಇಟ್ಟಿದ್ದೀನಿ. ಸೊ ಇಲ್ಲೇ ಇದೆ ನೋಡಿ. ಸೊ ಇದೊಂದು ಕನ್ಸೀಲರ್. ಸೊ ಈ 4 ಐಟಮ್ನ ತೊಗೊಂಡಿದ್ದೀನಿ. ಸೊ ಜಸ್ಟ್ ನಂದುಗೆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಮೀಟ್ ಮಾಡಿ ಅವಳಿಗೆ ಇದನ್ನು ಗಿಫ್ಟ್ ಕೊಟ್ಟು ವುಮೆನ್ಸ್ ಡೇಗೆ ವಿಶ್ ಮಾಡಿ. ವುಮೆನ್ಸ್ ಡೇ ನೆನ್ನೆ ಇದ್ದಿದ್ದು, ಬಟ್ ಎನಿವೆ ಇವತ್ತಲ್ಲ ಮೀಟ್ ಆಗ್ತಿರೋದು, ಅದಕ್ಕೋಸ್ಕರ ಇವತ್ತು ವಿಶ್ ಮಾಡೋಣ. ವಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಏನೇನಾಗುತ್ತೆ ಅಂತಂದ್ಬಿಟ್ಟು ನೀವೇ ನೋಡ್ತೀರಾ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನನ್ನನ್ನು 5 years ಇಂದ ಯಾರು ಫಾಲೋ ಮಾಡ್ತಿದ್ದೀರಾ ಅವ್ರಿಗೂ ಈ ವಿಷಯ ಗೊತ್ತಿರಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ಓಕೆ, ಇನ್ನೊಂದೇನು ವಿಷಯಪ್ಪ ಅಂತಂದರೆ, ನಮ್ಮ ನಂದುಗೆ ಕಾರಲ್ಲಿ ಏನಾದ್ರು ಸ್ವಲ್ಪ ಧೂಳಿತ್ತು ಅಂತಂದರೆ ಪ್ರತಿ ಸಲನೂ ಹೇಳ್ತಾಳೆ ಕಾರ್ ಕ್ಲೀನ್ ಮಾಡಿಲ್ಲ ಅಂತಂದ್ಬಿಟ್ಟು. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಾನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಅದೇ ಈ ಅಗರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇವತ್ತಾನೇ ಬಂತು. ಸೊ ಬನ್ನಿ ಇವಾಗ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ನಿಮ್ಗೂ ಏನಾದ್ರು ರೆಗ್ಯುಲರ್ ಕಾರಲ್ಲಿ ಓಡಾಡ್ತೀರಾ ಅಂತಂದರೆ, ಅಫ್ಕೋರ್ಸ್ ಬೆಂಗಳೂರಲ್ಲಿ ತುಂಬಾ ಧೂಳು ಜಾಸ್ತಿ ಇರುತ್ತೆ. ಸೊ ನಿಮ್ಗೂ ಇನ್ಫಾರ್ಮೇಟಿವ್ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕನೆಕ್ಟರ್ ಪೈಪ್ಸ್ ಇದೆ, ಅದಾದಮೇಲೆ ಕ್ಲೀನಿಂಗ್ ಬ್ರಷ್ಗಳಿದೆ, ಇದೊಂದು ವೈರಿಂಗ್ ಕಾರ್ಡ್ ಇದೆ. ಸೊ ಮೇನ್ ಇದೇನೆ ನೋಡಿ, ಇಲ್ಲಿದೆ ವ್ಯಾಕ್ಯೂಮ್ ಕ್ಲೀನರ್. ವೈರ್ ಬಂದ್ಬಿಟ್ಟು 4.5 ಮೀಟರ್ ಅನಿಸುತ್ತೆ. ಸೊ ಇದು ಪವರ್ ಕಾರ್ಡ್ ಇದು. ಸೊ ನೀವು ನಾರ್ಮಲ್ ಆಗಿ ಕಾರ್ ಚಾರ್ಜರ್ ಇರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡೋವಂಥದ್ದು. ಸೊ ಇದು ಕನೆಕ್ಟ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ ಕಾರ್ ಎಂಡ್ವರ್ಗು ತೊಗೊಂಡೋಗ್ಬೋದು, ಅಷ್ಟು ಲೆಂತ್ ಇದೆ. 4.5 ಮೀಟರ್ ಈಸ್ ಗುಡ್ ಎನಫ್. ಆನ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ.
ಸೊ ನೋಡಿದ್ರಲ್ಲ 2 ನಿಮಿಷದಲ್ಲಿ ನಮ್ಮ ಕಾರ್ನ ಯಾವ ತರ ನೀಟಾಗಿ ಕ್ಲೀನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಈ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಬಂದ್ಬಿಟ್ಟು ಸ್ಪೆಷಲಿ ಡಿಸೈನ್ ಫಾರ್ ಡ್ರೈ ಕ್ಲೀನಿಂಗ್. ಇದರಲ್ಲಿದೆ 106 ವ್ಯಾಟ್ ನ ಕಾಪರ್ ವೈಂಡೆಡ್ ಮೋಟರ್ ಫಾರ್ ಸ್ಟ್ರಾಂಗ್ ಸಕ್ಷನ್ ಪವರ್ ಅಂಡ್ ಇದರಲ್ಲಿರೋ ಸ್ಟೀಲ್ ಫಿಲ್ಟರ್ ಬಂದು ಆಲ್ಮೋಸ್ಟ್ 99.9% ಎಲ್ಲಾ ಡಸ್ಟ್ ನ ಕ್ಲಿಯರ್ ಮಾಡುತ್ತೆ. ಕಾರ್ ಸೀಟ್ಸ್ ಗೆ, ಫ್ಲೋರ್ ಮ್ಯಾಟ್ಸ್ ಗೆ, ಡ್ಯಾಶ್ ಬೋರ್ಡ್ ಗೆ, ಮತ್ತೆ ಬೂಟ್ ಸ್ಪೇಸ್, AC ವೆಂಟ್ಸ್ ಮತ್ತೆ ಎಲ್ಲಾ ಕಾರ್ನರ್ ಅಲ್ಲೂ ಯೂಸ್ ಮಾಡಬಹುದು. ಅಂಡ್ ಈ ವೈರ್ ಬಂದ್ಬಿಟ್ಟು 4.5 ಮೀಟರ್ ಲಾಂಗ್ ಇರೋದ್ರಿಂದ ಸೊ ಕಾರ್ನ ಯಾವುದೇ ಮೂಲೆಗೂ ರೀಚ್ ಆಗುತ್ತೆ. ತುಂಬಾ ಲೈಟ್ ವೇಟ್ ಇರುತ್ತೆ. ಪೋರ್ಟಬಲ್ ಡಿಸೈನ್ ಫಾರ್ ಕ್ವಿಕ್ ಕಾರ್ ಕ್ಲೀನ್ ಅಪ್ಸ್. ಡೆಡಿಕೇಟೆಡ್ ಆಕ್ಸೆಸರೀಸ್ ಕೂಡ ಬರುತ್ತೆ. ಅಂಡ್ ಇದನ್ನ ನೀವು ಕಾರಲ್ಲಿ ಕಾಂಪ್ಯಾಕ್ಟ್ ಆಗಿ ಸ್ಟೋರ್ ಮಾಡೋದಕ್ಕೆ ಒಂದು ಬ್ಯಾಗ್ ಕೂಡ ಬರುತ್ತೆ. ಸೊ ನೀವು ಕೂಡ ಈ ತರ ಡಸ್ಟ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ನಿಮ್ ಕಾರಲ್ಲಿ ಅಗರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ನ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಅಮೆಝಾನ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಯಪ್ಪ ಬಿಸಿಲು ಯಾವ ರೇಂಜ್ಗಿದೆ ಅಂತ ಅಂದರೆ ಸೊ ಎನಿವೆ ಇವಾಗ ಒಂದೇ ಹೋಗ್ತಾ ಇದ್ದೀನಿ. ಸೊ ಹೋಗ್ಬೇಕಾದ್ರೆ ಮೇಡಮ್ಗೆ ಆ್ಯಕ್ಚುಲಿ ಒಂದೆರಡು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಹಾಗೆ ನಾನು ಅದು ಐಟಮ್ಸ್ ತೊಗೊಂಡಿದ್ದಲ್ಲ ಮೇಕಪ್ ಕಿಟ್ಟು, ಆ ಐಟಮ್ಸ್ನೆಲ್ಲನೂ ಒಂದು ಗಿಫ್ಟ್ ರ್ಯಾಪ್ ಮಾಡಿಸಿದ್ದೀನಿ. ಸೊ ಮೇಡಮ್ ಬಂದಾದ್ಮೇಲೆ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಅದನ್ನೆಲ್ಲ ನೋಡಿದ್ಮೇಲೆ ಐ ಡೋಂಟ್ ಥಿಂಕ್ ಲೈಕ್ ಮೇಡಮ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು, ಬಿಕಾಸ್ ಕ್ಯಾಶುವಲ್ ಮೀಟಪ್ ಥರ ನಾವು ಮಾಡ್ತಾ ಇರೋದು. ಸೊ ಲೆಟ್ಸ್ ಸಿ. ಮೇಡಮ್ ಬಂದರು ಕೊನೆಗೂ. ಸೊ ಆ್ಯಕ್ಚುಲಿ ಫ್ರಂಟಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಬ್ಯಾಕ್ ಸೈಡ್ ಬಂದ್ವಿ. ಹಲೋ ವಾಟ್ಸಪ್, ಬನ್ನಿ ಬನ್ನಿ ಒಳಗಡೆ. ಹೆವಿ ಬಿಸಿಲು. ಏನ್ ಮೇಡಮ್ ಸಮಾಚಾರ? ನೀವೇ ಹೇಳ್ಬೇಕು ಸರ್, ಏನ್ ಸಮಾಚಾರ? ನಿಮ್ಮಿಂದ ನಾನು ಅರ್ಲಿ ಪರ್ಮಿಷನ್ ತಗೊಂಡಿದ್ದಾಯ್ತು. ಓ ಎಷ್ಟವರ ಅಲ್ಲಿ ಎಷ್ಟು ಗಂಟೆಗೆ ಇದ್ದಿದ್ದು ಲಾಗೌಟ್? 5 ಗಂಟೆಗೆ. 4 ಗಂಟೆಗೆ ಬಂದ್ಬಿಟ್ಟಿದ್ದೀರಾ ಇವಾಗ? 1 hour ಹೋಗ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಬೇಕು ಮನೆಗೆ ಹೋಗಿ. ನೀವು ಬಿಡಿ, ನಿಮ್ಗೇನು ಆರಾಮ್ ಕೆಲಸ, ಆರಾಮಾಗಿ ಮಾಡ್ತೀರಾ. ಯಪ್ಪ ಬೆಂಗಳೂರು ಟ್ರಾಫಿಕ್ ಅಂತೂ ಸೀರಿಯಸ್ಲಿ ಕ್ರೇಜಿ. ಅಂತೂ ಇಂತೂ ಒಂದು ಸ್ವಲ್ಪ ಈ ಕಡೆ ನಮ್ಮ ಏರಿಯಾ ಸೈಡ್ ಬಂದ್ವಿ. ಹೇಳಿ ಮೇಡಮ್, ಏನ್ ಸಮಾಚಾರ? ನೀವ್ ಹೇಳ್ಬೇಕು ಸರ್, ಏನ್ ಸಮಾಚಾರ? ಮೇಡಮ್ ನಮಗೋಸ್ಕರ ಒಂದು ಪರ್ಮಿಷನ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀರಾ? ಏನ್ ಮಾಡೋದು ಫ್ರೆಂಡ್ಸ್ಗೆಲ್ಲ ಇಷ್ಟು ಮಾಡಕ್ ಆಗಲ್ವಾ? ನಾನು ಇಷ್ಟು 1 hour ನಿನ್ಕಿಂತ ಹೆಚ್ಚಾ? ನೋಡು ಈ ಫ್ರೆಂಡ್ಶಿಪ್ಗೋಸ್ಕರ ನಿಂಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ದೊಡ್ಡದಲ್ಲ, ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಏನ್ ಸರ್ಪ್ರೈಸು? ಗೆಸ್ ಮಾಡು. ಏನ್ ಯಾರಾದ್ರೂ ಬರ್ತಾ ಇದಾರ ಮೀಟ್ ಮಾಡಕ್ಕೆ ಇವಾಗ? ನಾನೇ ಬಂದಿದ್ದೀನಲ್ಲ, ನನಗಿಂತ ದೊಡ್ಡ ವ್ಯಕ್ತಿ ಬೇಕಾ ನೀನು ಮೀಟ್ ಮಾಡೋದಕ್ಕೆ? ಇದಾರೆ, ನನ್ ಬೇರೆ ಫ್ರೆಂಡ್ಸ್ ಇದಾರಲ್ಲ. ಓಕೆ ಎನಿವೆ ಡ್ಯಾಶ್ ಬೋರ್ಡ್ ಓಪನ್ ಮಾಡು, ನಿಂಗೊಂದು ಸರ್ಪ್ರೈಸ್ ಇದೆ. ಅದರಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟಿದ್ಯಾ ಸರ್ಪ್ರೈಸ್? ಚಾಕ್ಲೇಟ್ಸ್ ಇಟ್ಟಿದ್ಯಾ? ಯೆಸ್. ಎಲ್ಲಿ ನೋಡಿ ಮೋನ ನಂಗೆ 2 ಚಾಕ್ಲೇಟ್ ತಗೊಂಡ್ಬಂದ್ ಕೊಟ್ಟಾನೆ, ಇಷ್ಟು ದೊಡ್ಡದು. ನಿನಗೆ ಬರೀ ಚಾಕ್ಲೇಟ್ ಮಾತ್ರ ಕಾಣಿಸ್ತಾ? ಅಲ್ಲಿ ಇನ್ನೊಂದಿನ ಇದೆ ನೋಡು ಒಳಗಡೆ ಬಾಕ್ಸ್. ಅರೆ ಏನ್ ಸರ್ಪ್ರೈಸ್ ಮೋನ, ಸರ್ಪ್ರೈಸ್ ಮೇಲೆ ಇನ್ನ ಇದೆಯಾ ಏನಾದ್ರು? ಇಲ್ಲ ಅಷ್ಟೇ ಸದ್ಯಕ್ಕಷ್ಟೇ. ಇಲ್ಲಿ ನೋಡಿ ಅಪ್ಪ ಮೋನ ಸರ್ಪ್ರೈಸ್ ತಗೊಂಡ್ಬಂದವನೆ. ಫುಲ್ ಗಿಫ್ಟ್ ರ್ಯಾಪ್ ಎಲ್ಲ ಮಾಡ್ಕೊಂಡ್ ಬಂದವನೆ. ಅಂದ್ರೆ ರ್ಯಾಪ್ ಅಂದ್ರೆ ಲೈಕ್ ನಂಗೆ ಗೊತ್ತಿಲ್ಲ ನಿಂಗೆ ಡೈರಿ ಮಿಲ್ಕ್ ಇಷ್ಟ ಆಗುತ್ತಾ ಕಿಟ್ ಕ್ಯಾಟ್ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು. ಐ ಥಿಂಕ್ ನಿನ್ಗೆ ಕಿಟ್ ಕ್ಯಾಟ್ ಮಂಚ್ ಇಷ್ಟ ಆಗುತ್ತೆ ಅನ್ಸುತ್ತಲ್ಲ? ನನ್ಗೆ ಚಾಕ್ಲೇಟ್ಸ್ ಅಂದ್ರೆ ಓಕೆ ಇಷ್ಟ ಆಗುತ್ತೆ, ಬಟ್ ಐ ಲೈಕ್ ಕಿಟ್ ಕ್ಯಾಟ್. ಫಸ್ಟ್ ಆಫ್ ಆಲ್ ಇವಳಿಗೆ ಈ ಹುಡುಗಿರ್ ತರನೇ ಅಲ್ಲ ಗೈಸ್, ಇವಳು ಒಂಥರ ಆಪೋಸಿಟ್. ಇವಳು ಹುಡುಗಿರ್ಗೆ ಏನ್ ಇಷ್ಟ ಆಗುತ್ತೆ ಅದು ಯಾವ್ದು ಇಷ್ಟ ಆಗಲ್ಲ. ಏನೇ ಇದ್ರು ಒಂಥರ ಚೀಸಿ ಥಿಂಗ್ಸ್ ಅಂತ ಅಂತಾಳೆ. ಸೊ ಇವಳಿಗೆಲ್ಲ ಚೀಸಿ ಥಿಂಗ್ ಅಂತಾಳ ಅಂತ ಏನ್ ಹೇಳಲ್ಲ. ಎನಿವೆ ಲೆಟ್ಸ್ ಸಿ, ಓಪನ್ ಮಾಡೋದ ಗಿಫ್ಟ್ ಏನಿರ್ಬೋದು ಅದರಲ್ಲಿ? ಏನೋ ಸ್ವಲ್ಪ ಬಾಕ್ಸ್ ಟೈಪ್ ಇದೆ ಒಳಗಡೆ. ಓಕೆ ಇರು, ಒಂದ್ ಕಡೆ ನಿಲ್ಲಿಸ್ತೀನಿ, ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಟೈಮ್ ಟು ಅನ್ಬಾಕ್ಸ್, ನೋಡೋಣ ಏನಿದೆ. ನನ್ ಗೆಸ್ಸಿನ ಪ್ರಕಾರ ನನಗೆ ಅರ್ಥ ಆಗಿದೆ ಏನಿದೆ ಅಂತ, ಬಿಕಾಸ್ ಈ ಬಾಕ್ಸು ಏನೋ ಈ ತರ ಗ್ಲಾಸ್ ಐಟಮ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಲೆಟ್ಸ್ ನಾಟ್ ಸ್ಪಾಯಿಲ್ ದ ಸರ್ಪ್ರೈಸ್. ಓಕೆ ಓಪನ್ ಇಟ್. ವಾಟ್ ಇಸ್? ಬೈಕೊಂಬೇಡ ಆಮೇಲೆ, ಏನಾದ್ರು ಇಷ್ಟ ಆಗದಿರೋದೇನೋ ತಂದಿದ್ರೆ. ನೋಡೋಣ, ನಂಗೆ ಅರೆ ಐಡಿಯಾ ಬಂದ್ಬಿಟ್ಟಿದೆ ಏನಂತ. ಸೊ ನಾನು ಸರ್ಪ್ರೈಸ್ ಕಾಲ್ ಮಾಡಲ್ಲ. ಆರ್ ಯು ಎಕ್ಸೈಟೆಡ್? ನೋಡ್ಬಿಟ್ಟು ನೀನ್ ಎಕ್ಸೈಟ್ ಆಗಬೇಕು. ಓಹೋ, ಪ್ಯಾಕೇಜ್ ಒಳಗಡೆ ಪ್ಯಾಕೇಜ್ ಇದೆಯಾ? ಪ್ಯಾಕಿಂಗ್ ಮೇಲೆ ಪ್ಯಾಕಿಂಗ್ ಮಾಡಿದಾರ ಮೋನಾ. ಏನ್ ಇಷ್ಟೊಂದು ಪೇಷನ್ಸ್ ಇದೆ ಇವತ್ತು ನಿನಗೆ? ಓ ಮೈ ಗೆಸ್ ವಾಸ್ ಕರೆಕ್ಟ್. ವಾಟ್ ಈಸ್ ದಿಸ್? ಏನೇನಿದೆ ನೋಡು ಫಸ್ಟ್. ಏನ್ ಇಷ್ಟೊಂದು ಪ್ರಾಡಕ್ಟ್ಸ್ ತಗೊಂಡ್ಬಿಟ್ಟಿದ್ದೀರ ಮೋನಾ? ಅಷ್ಟೊಂದಿಲ್ಲ, ನಿನಗೋಸ್ಕರ ಇದೆಲ್ಲ ಕಮ್ಮಿನೇ. ಫಸ್ಟ್ ಆಫ್ ಆಲ್ ಇದೆಲ್ಲ ನಿಂಗೆ ಯಾರು ಹೇಳಿದ್ದು ಹೇಳು ನನಗೆ? ಮೊನ್ನೆ ಹೋಗಿದ್ವಲ್ಲ, ಮೊನ್ನೆ ಹೊರಗಡೆ ಹೋಗಿದ್ವಲ್ಲ, ಸೊ ಅವಾಗ ಆಕ್ಚುಲಿ ನೀನು ಅಲ್ಲಿ ದೇವಸ್ಥಾನಕ್ಕೆ ನೀರ್ ಇಸ್ಕೊಂಬರಕ್ ಹೋದೆ ಗೊತ್ತಾ? ಪೌಚ್ ಇಲ್ಲೇ ಇತ್ತಲ್ಲ, ಅವಾಗ ಒಂದ್ ಫೋಟೋ ತಗೊಂಡ್ಬಿಟ್ಟು ಸುಮ್ಮನೆ. ಅದು ಆಕ್ಚುಲಿ ನನಗೆ ಡೀಟೇಲ್ ನೋಡೋದಕ್ಕೂ ಗೊತ್ತಾಗಿಲ್ಲ. ನಾ ಏನ್ ಮಾಡಿದೆ, ಪ್ರಾಡಕ್ಟ್ ಓಪನ್ ಮಾಡಿ ಅಲ್ಲೇ ಕ್ಲಿಕ್ ಟಕ್ ಅಂತ ಕ್ಲಿಕ್ ತರ್ಬಿಟ್ಟು ನೋಡಿದೆ. ಅದಂಗೆ ಗೊತ್ತಿಲ್ಲ ಶೇಡ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು. ಅದು ನಾನು ಹೋಗ್ಬಿಟ್ಟು ಚೆಕ್ ಮಾಡಬೇಕು ಶೇಡ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬಿಕಾಸ್ ನನಗೂ ಎಕ್ಸಾಕ್ಟ್ಲಿ ನನ್ನ ಶೇಡ್ಸ್ ಯಾವ್ದಂತ ಗೊತ್ತಿಲ್ಲ. ಬಟ್ ಎನಿವೆ ಇವನು ಎಷ್ಟು ದೊಡ್ಡ ಕಳ್ಳ ನೋಡಿ, ಇದೆಲ್ಲ ಗೊತ್ತಾಗುತ್ತೆ.
ಏನಾದ್ರು ನನ್ನ ಬ್ಯಾಗ್ ಬಿಟ್ಟು ಹೋಗಿದೆ ನೋಡಿ, ನನ್ನ ಬ್ಯಾಗ್ ಚೆಕ್ ಮಾಡಿದಾನೆ ಮೋನ, ಇಟ್ಕೊಡಿ ಇವ್ನ ಒಳ್ಳೇದಕ್ಕೆ ಒಳ್ಳೇದಕ್ಕೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಗೆ. ಏನಾದ್ರು ತಗೊಬಂದ್ರೆ ಕೊಡ್ಬೋದು, ಇನ್ನ ಖುಷಿ ಪಡಿಸ್ಬೋದು. ಸದ್ಯಕ್ಕೆ ಇದು ಇಟ್ಕೋ. ಎನಿವೆ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಮೇಡಮ್ ಅವ್ರು ಇವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದಾರೆ. ಸ್ವಲ್ಪ ಹಿಂಗ್ ತಿರ್ಸಿ ಮೇಡಮ್, ನಾವು ಕಾಣಿಸ್ಬೇಕು. ಓಕೆ ಸರ್, ನೀವು ಕಾಣಿ. ನಿಮ್ದೇ ಚಾನೆಲ್, ನೀವು ನಮ್ಮ ಹತ್ರ ಇನ್ನೇನು ಹೇಳೋದು, ನಿಮ್ದೇ ಚಾನೆಲ್ ಇದು. ಎಸ್ ಚಾನಲ್ ಮಾತ್ರ ನಮ್ದೇ, ಬಟ್ ಇದ್ರದ್ದು ಒಂದು ಬಿಗ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಒಂದಿದೆ. ಸೊ ಅದನ್ನ ಇವಾಗ ಮಾತಾಡೋಣ. ಅಂಡ್ ಎನಿವೆ ಅದನ್ನ ಮಾತಾಡೋಕ್ಕಿಂತ ಮುಂಚೆ ಸಪೋರ್ಟ್ ಸಿಸ್ಟಮ್ ನಾನು. ಹೌದು, ಅದನ್ನೇ ಹೇಳೋಣ ಅಂತ ಬಂದೆ ಮೇಡಮ್. ಓಕೆ, ಬಟ್ ಆ ಟಾಪಿಕ್ ಮಾತಾಡೋಕ್ಕಿಂತ ಮುಂಚೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಗಳು ಬಂದಿದೆ ಪ್ರೀವಿಯಸ್ ಲಾಗ್ ಅಲ್ಲಿ. ಹೌದು, ನಾನು ಇಂಟ್ರೆಸ್ಟಿಂಗ್ ಅದೆಲ್ಲ ನೋಡ್ದೆ ಆಯ್ತಾ. ಸೊ ನನಗೆ ಆಕ್ಚುಲಿ ಕಮೆಂಟ್ಸ್ ಬರ್ತಿಲ್ಲ ಅಂತ ಇಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು. ಆಲ್ವೇಸ್ ತುಂಬಾ ಏನು ಚೆನ್ನಾಗಿರ್ತಿತ್ತು, ಬಟ್ ದಿಸ್ ಟೈಮ್ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅಂಡ್ ನನಗೂ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಯ್ತು, ಯಾವ ತರ ಕಮೆಂಟ್ಸ್ ಇದೆ ಅಂಡ್ ಯಾರ್ಯಾರು ಏನೇನ್ ಹೇಳ್ತಾ ಇದಾರೆ ಅಂತ. ನೀನ್ ನೋಡ್ದ ಕಮೆಂಟ್ಸ್ ನ? Obviously, ನಾನು ವಿಡಿಯೋನ ನೋಡ್ತಾ ಇದೀನಿ, ರಿಪ್ಲೈ ಮಾಡ್ತಾ ಇದೀನಿ. ಬಟ್ ಕೆಲವೊಂದಷ್ಟು ಜನಕ್ಕೆ ನಾನೇನು ರಿಪ್ಲೈ ಮಾಡಕ್ ಹೋಗಿಲ್ಲ, ಬಿಕಾಸ್ ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡೋದು ಒಂದ್ ಸ್ವಲ್ಪ ಫನ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವ ಕಮೆಂಟ್ಸ್ ರಿಪ್ಲೈ ಮಾಡಕ್ ಹೋಗಿಲ್ಲ. ಅದೊಂದೇ ರೀಸನ್ ಗೈಸ್, ಬೇರೆ ಏನಿಲ್ಲ. ಏನೋ ಡಿಫ್ರೆಂಟ್ ಆಗಿತ್ತು ಕಮೆಂಟ್ಸ್. ಕೆಲವು ಕಮೆಂಟ್ಸ್ ಹೋಗ್ಬಿಟ್ಟು ನಗು ಬರ್ತಿತ್ತು, ಕೆಲವು ಕಮೆಂಟ್ಸ್ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಲ ಐ ಮೀನ್ ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂಡ್ ಮೊದಲು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರು ಹೊಸದಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರೋ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಹೇಳ್ತಾ ಇದ್ರು ನನ್ನ ಜೊತೆ ಇನ್ನ ಬ್ಲಾಗ್ ಮಾಡು ಅಂತ. ನೋಡು, ಮಾಡೋಣ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ಗಳೆಲ್ಲ ಬರುತ್ತೆ ಇವಳ ಜೊತೆ. ತುಂಬಾ ಬೈಕ್ ರೈಡ್ ಪೆಂಡಿಂಗ್ ಇದೆ, ಬೈಕ್ ರೈಡ್ ಮಾಡಿ ಅಂತ ಇದೀರಾ, ಅದನ್ನು ಮಾಡೋಣ. ನಿಮಗೆ ಏನಂತಂದ್ರೆ ಕಮೆಂಟ್ಸ್, ಹೌದು ಮೇಡಮ್, ನಾವು ನಿಮ್ ಫ್ಯಾನ್, ನೀನು ನಾನು ಎಸಿ. ಬಟ್ ಏನಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಂದು ಮತ್ತೆ ನಂದು ಮೊದಲನೇ ಮಾಡಿಸ್ಬಿಟ್ಟಿದ್ದೀರಾ. ನನ್ಗೂ ಒಂಥರ ಅದನ್ನೆಲ್ಲ ನೋಡಿದಾಗ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಹೋಗಿ ಇವ್ರ ಜೊತೆ ಮದುವೆ ಮಾಡಿಸ್ತಾ ಇದೀರಲ್ಲ, ಇವಳ ನಾನು ಫ್ರೆಂಡ್ ಆಗಿ ಏನೋ 8 ವರ್ಷ ತಡ್ಕೊಂಡಿರೋದೇನೆ ತುಂಬಾ ಹೆಚ್ಚು ಗೈಸ್. ನಿಜವಾಗ್ಲು ಇನ್ನೇನಾರ ಬಾಯ್ ಫ್ರೆಂಡ್ ಏನ್ ಆಗ್ಬಿಟ್ರೆ ನಿಜವಾಗ್ಲು ನನ್ನ ಲೈಫ್ ಲಾಂಗ್ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ನಾನ್ ತಡ್ಕೊಂಡಿರೋದು ಹೆಚ್ಚು 8 ವರ್ಷದಿಂದ. ಏನಾದ್ರೂ ಇವನ್ ಜೊತೆ ಮದ್ವೆ ಅಯ್ಯೋ ಯಪ್ಪ, ಫಸ್ಟ್ ಆಫ್ ಆಲ್ ಲೇಟ್ ಲತೀಫು. ಏನಾದ್ರೂ ನಿನ್ ಜೊತೆ ಏನಾದ್ರು ಮದ್ವೆಗೆ ನಾನು ರೆಡಿ ಆಗಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ನನ್ ಗಂಡನ ಕಾಯ್ತಾ ಇರ್ತೀನೋ ಅಂತೂ ಬರಲ್ಲ. ಸೊ ದಯವಿಟ್ಟು ಆತರ ಏನು ಯೋಚನೆ ಮಾಡಬೇಡಿ. ಅಲ್ಲ, ಅಕಸ್ಮಾತ್ ಏನಾದ್ರು ಹಂಗೇನಾದ್ರು ಇತ್ತು ಅಂತಂದ್ರೆ ನಮ್ ವ್ಲಾಗ್ಸ್ ಅಲ್ಲಿ ರಿವೀಲ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಕದೀರ್ ವ್ಲಾಗ್ಸ್ ಅಲ್ಲೂ ರಿವೀಲ್ ಮಾಡ್ತೀವಿ, ಎಲ್ಲ ಒಂದ್ ಕಡೆ ಅನ್ವೀಲ್ ಮಾಡ್ತೀವಿ. ಎಂತ ತಲೆ ಕೆಡ್ಸ್ಕೊಳ್ತೀರಾ? ಅಲ್ಲಿವರೆಗೂ ನಮ್ ಚಾನಲ್ ನೋಡಿ, ಒಳ್ಳೊಳ್ಳೆ ಕಾಂಟೆಂಟ್ಸ್ ಗಳು ಬರುತ್ತೆ. ತುಂಬಾ ಜನ ಏನ್ ಗೊತ್ತಾ, ಲೈಕ್ ನಾನು ನಿನ್ ಬ್ಲಾಗ್ ಅಲ್ಲಿ ಬರೋದು ಇಷ್ಟ ಪಡ್ತಾ ಇದ್ದಾರೆ ತುಂಬಾ ಜನ. ಹೌದು, ಅದು ವೈಬ್ ಚೆನ್ನಾಗಿದೆ ಗೈಸ್. ಆಕ್ಚುಲಿ ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು 8 ವರ್ಷದ ಹಿಂದೆ. 8 ವರ್ಷ ಮೇಲೇನೆ ಆಯ್ತು. 8 ವರ್ಷ ಮೇಲೆ ಆಯ್ತಲ್ಲ. ಸೊ ನಂದು ಅವಾಗ ಫಸ್ಟ್ ಜಾಬ್. ನನಗೆ ಆಲ್ರೆಡಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಅವಾಗ ತಾನೇ ಜಾಬ್ ನ ಚೇಂಜ್ ಮಾಡಿದ್ದೆ ನಾನು. ಸೊ ನಾವಿಬ್ರು ಮೀಟ್ ಆಗಿದ್ದು ಒಂದೇ ಕಂಪ್ನಿನಲ್ಲಿ, ಒಂದೇ ಬ್ಯಾಚ್ ಅಲ್ಲಿ. ಸೊ ಒಂದೇ ಬ್ಯಾಚ್ ಅಲ್ಲಿ ಇದ್ವಿ. ಇವಳು ಮತ್ತೆ ದಿವ್ಯಾ ಒಂದ್ ಕಡೆ ಇರ್ತಿದ್ಲು, ನಮ್ದು ಬೇರೆ ಗ್ರೂಪ್ ಇರ್ತಿತ್ತು, ಇವ್ರ ಸೆಟ್ ಆಫ್ ಫ್ರೆಂಡ್ಸ್ ಇದ್ರು. ಸ್ವಲ್ಪ ಡಿಫ್ರೆಂಟ್ ವೈಬ್ಸ್ ಇತ್ತು. ನಾವು ಕೆಲಸ ಮಾಡೋ ರೀತಿ ಇರ್ಲಿ, ಆಫೀಸ್ ಅಲ್ಲಿ ಇರೋ ರೀತಿ ಇರ್ಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು. ನಮ್ದು ತುಂಬಾ ಚಿಲ್ ಆಗಿರ್ತಿತ್ತು. ಇವ್ರದ್ದು ಫುಲ್ ಸೀರಿಯಸ್. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಅಲ್ಲ, ಗ್ರೀನ್ ಸಿಗ್ನಲ್ ಬಿದ್ದಿದೆ, ಅರ್ಧ ಗಂಟೆಯಿಂದ ಇಲ್ಲೇ ಹೋಗೋದಕ್ಕೆ ನೋಡಿ ಇವ್ನ ರಿಯಾಕ್ಷನ್ ನೋಡಿ. ಇವಾಗ ನೋಡಿ ಸ್ಮೈಲ್ ಮಾಡ್ತಾ ಇದ್ರೆ ರಿಯಾಕ್ಷನ್ ವೆರಿ ನ್ಯಾಚುರಲ್ ಫಾರ್ ಆಲ್ ದ ಬ್ಯಾಂಗ್ಳೂರಿಯನ್ಸ್, ಬ್ಯಾಂಗ್ಳೂರ್ ಪೀಪಲ್. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಬೆಂಗಳೂರಲ್ಲಿ ಇದೆಲ್ಲ ಕಾಮನ್. ಸೊ ಲೆಟ್ಸ್ ಕಂಟಿನ್ಯೂ. ನೀನ್ ಹೇಳ್ತಾ ಇದ್ದೆ. ಸೊ 8 ಇಯರ್ಸ್ ಮೇಲೇನೆ ಆಯ್ತು. ವೇರ್ ಇನ್ ದ ಸೇಮ್ ಟೀಮ್, ಒಂದೇ ಟೀಮ್ ಅಲ್ಲಿ ಕೆಲಸ ಕೂಡ ಮಾಡಿದ್ವಿ. ಸ್ವಲ್ಪ ಟೈಮ್, ಜಾಸ್ತಿ ಟೈಮ್ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಾನು ಇವಳು ಪರಿಚಯ ಆಗಿದೆ ಒಂಥರ ಜಗಳಾಡ್ಕೊಂಡು ಪರಿಚಯ ಆಗಿದ್ದು. ಎಷ್ಟು ಕಿತ್ಲಾಡ್ತಿದ್ವಿ ಅಂತಂದ್ರೆ ಆಫೀಸಲ್ಲಿ ಎಲ್ಲ ನೋಡೋರು, ಆಫೀಸಲ್ಲಿ ಬೇರೆಯವರೆಲ್ಲ ಫ್ರೆಂಡ್ಸ್ಗಳ ನೋಡ್ಬಿಟ್ಟು ಇವ್ರಿಬ್ರು ಇಷ್ಟೊಂದೆಲ್ಲ ಕಿತ್ಲಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಅನ್ನೋರು. ಬಟ್ ಎನಿವೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಆಕ್ಚುಲಿ ನಂದು ಒಂಥರ ನನ್ನ ಲೈಫಲ್ಲಿ ಒಂಥರ ಟಫ್ ಫೇಸ್ ಸ್ಟಾರ್ಟ್ ಆಯ್ತು. ಲೈಕ್ ಪರಿಚಯ ಆದ್ಮೇಲೆ ಅಂತ ಅಲ್ಲ, ಸೊ ಆ ಟೈಮಲ್ಲಿ ಆಕ್ಚುಲಿ ಏನಾಯ್ತು ಅಂತಂದ್ರೆ, ನಾವು ಜಾಯ್ನ್ ಆಗಿದೆ ಯಾವಾಗ, ನವೆಂಬರ್ ಮಂತ್ ಅಲ್ಲ, 2018 ನವೆಂಬರ್ ಮಂತ್ ಅಲ್ಲಿ. ಅಕ್ಟೋಬರ್ ಅಂಡ್ ನವೆಂಬರ್ ಅಲ್ಲಿ ಅನ್ಕೊಳ್ಳಿ. ನವೆಂಬರ್ ಅಲ್ಲಿ ನಾವು ಫಸ್ಟ್ ಟೈಮ್ ಸಿಕ್ಕಿದ್ದು ಆಫೀಸಲ್ಲಿ. ಅಂಡ್ ಅದಾದ್ಮೇಲೆ ನಾವಿನ್ನು ಟ್ರೈನಿಂಗ್ ಅಲ್ಲಿ ಇದ್ವಿ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಮ್ಮಮ್ಮ ತೀರ್ಕೊಂಡ್ರು.
ಸೊ ಆ ಟೈಮಲ್ಲಿ ತುಂಬಾನೇ ಒಂಥರ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಅದಕ್ಕಿಂತ ಮುಂಚೆ ಲೈಕ್ ನನ್ನ ಲೈಫ್ ಸ್ಟೈಲ್ ಏನು ಹೆಂಗಿತ್ತು ಅಂತ ಬಿಟ್ಟು ಫ್ರೆಂಡ್ಸ್ಗಳಿಗೆಲ್ಲನೂ ಗೊತ್ತಿತ್ತು. ನಾನೊಂಥರ ತುಂಬಾ ಲೈವ್ಲಿ ಪರ್ಸನ್ ನಾನು ಆಫೀಸಲ್ಲಿ. ಟ್ರಸ್ಟ್ ಮೀ, ಅವಾಗ ಇದ್ದಿದ್ದು ಆನ್ ಐ ಮೀನ್ ಅವಾಗ ಆ ಟೈಮಲ್ಲಿ ಅವ್ನು ಇದ್ದಿದ್ದ ಸ್ಥಿತಿಲಿ ಟ್ರಸ್ಟ್ ಮೀ ಇಟ್ ವಾಸ್ ನಾಟ್ ಓನ್ಲಿ ಮೀ, ನಮ್ ಬೇರೆ ಫ್ರೆಂಡ್ಸು ಇದಾರಲ್ಲ, ಸ್ಪೆಷಲಿ ದಿವ್ಯಾ ಆಗ್ಲಿ, ದಿವ್ಯಾ, ಪವನ್, ಪ್ರಜಿ ಎಲ್ಲಾರು ತುಂಬಾ ಅವನಿಗೆ ಲೈಕ್ ಚಿಯರ್ ಅಪ್ ಮಾಡಿದ್ದಾರೆ, ತುಂಬಾನೇ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅವರು. ಆ ಟೈಮಲ್ಲಿ ತುಂಬಾನೇ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ಬಟ್ ಎಲ್ಲಾರ್ಕಿಂತ ಜಾಸ್ತಿ ನೋಡ್ಕೊಳ್ತಿದ್ದಂದ್ರೆ ಮೇಘಲಾ ಮತ್ತೆ ದಿವ್ಯಾ. ಸೊ ಇಬ್ರು ನನ್ಗೆ ಎಲ್ಲೂ ಹೋಗ್ಬಿಟ್ಟಿರ್ಲಿಲ್ಲ. ದಿವ್ಯಾ ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್. ಸೊ ಇಲ್ಲೂ ಇಬ್ರು ಹೆಂಗೆ ಅಂತಂದ್ರೆ ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಇವ್ರು ನನ್ನನ್ನು ಹೇಳ್ಕೊಂಡು ಹೋಗ್ತಿದ್ರು. ಎಲ್ಲರೂ ಊಟಕ್ಕೆ ಹೋಗ್ಬೇಕಂದ್ರೂ ಅಷ್ಟೇ ನಾನು ಜೊತೆಗೆ ಹೋಗ್ಬೇಕಾಗಿತ್ತು. ಒಂದ್ಸಲ ನಾನು ಯಾರು ಹೋಗಿಲ್ಲ ಅಂತಂದ್ರೂ ಇವ್ರು ಹೋಗಿ ಊಟ ಮಾಡ್ಕೊಂಡು ನನಗೂ ಏನಾದ್ರು ಸ್ನಾಕ್ಸ್ ಅದಿದ್ದೆಲ್ಲ ತಂದ್ಕೊಡೋರು. ನೋಡಿ ಎಂತ ಒಳ್ಳೆ ಫ್ರೆಂಡ್ಸ್ ನಾವು, ತುಂಬಾನೇ ಒಳ್ಳೆ ಫ್ರೆಂಡ್ಸ್. ಟು ಬಿ ಆನೆಸ್ಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಶಿಪ್ ಇಲ್ಲಿವರೆಗೂ ನಾವು ಅದೇ ತರನೇ ಇದೀವಿ. ನಾನಾಗಿರ್ಬೋದು, ದಿವ್ಯಾ ಆಗಿರ್ಬೋದು, ನಂದು ಆಗಿರ್ಬೋದು. ನಂದು ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಇಂದ ನಾವು ನಂದು ಅಂತ ಕರೆಯಲ್ಲ, ಮೇಘಲಾ ಅಂತಾನೆ ಕರೆಯೋದು. ಸೊ ಈ ತರ ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಬಟ್ ಅದಾದ್ಮೇಲೆ ನಂದು ಟಫ್ ಫೇಸ್ ಏನಿತ್ತು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ನನ್ನ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಅಂತಂದ್ರೆ ನಮ್ಮ ಈ ಸ್ಪೆಷಲ್ ಫ್ರೆಂಡ್. ಅದಕ್ಕೆ ನಾನು ನನ್ನ ಪ್ರೀವಿಯಸ್ ಲಾಗಲ್ಲೂ ನಾನು ಯಾವಾಗಲೂ ಸ್ಪೆಷಲ್ ಫ್ರೆಂಡ್ ಅಂತ ಅನ್ನೋದು. ಬಿಕಾಸ್ ಶಿ ಈಸ್ ಆಲ್ವೇಸ್ ಸ್ಪೆಷಲ್. ನನ್ನ ಯೂಟ್ಯೂಬ್ ಜರ್ನಿ ಆಗಿರ್ಬೋದು. ಸೊ ಯೂಟ್ಯೂಬ್ ಜರ್ನಿ ಇದ್ದು ಒಂದು ಸ್ಟೋರಿ ಇದೆ. ಏನಂದ್ರೆ ಅವಾಗ ತಾನೇ ಲಾಕ್ಡೌನ್ ಟೈಮ್ ಅನ್ಸುತ್ತೆ ಅಲ್ಲ, ಲಾಕ್ಡೌನ್ ಟೈಮಲ್ಲಿ ಈ ಟಿಕ್ ಟಾಕ್ ರೀಲ್ಸ್ ಇದೆಲ್ಲಾನು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಅವಾಗ ನನ್ಗೂ ಇಷ್ಟ ಇತ್ತು ರೀಲ್ಸ್ ಅದೆಲ್ಲಾನು ಮಾಡೋದಕ್ಕೆ. ಅವಾಗ ಇನ್ನೂ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿರ್ಲಿಲ್ಲ. ನನ್ನ ಕಸಿನ್ ಹೇಳ್ತಿದ್ದ ಅವಾಗ ಸ್ಟಾರ್ಟಿಂಗ್ ಅಲ್ಲಿ, ನನ್ನ ಕಸಿನ್ ರಕ್ಷಿತ್ ಅಂತ ಇದ್ದಾನೆ, ಅವ್ನು ನನ್ಗೆ ಐಡಿಯಾ ಕೊಟ್ಟಿದ್ದು ಸ್ಟಾರ್ಟಿಂಗ್ ಅಲ್ಲಿ, ಯೂಟ್ಯೂಬ್ ಹಿಂಗ್ ಮಾಡು ಮಚ್ಚಿ. ನಾನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ ಅವಾಗ, ನೀನು ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸಿಂಗ್ ಒಂದು ಚಾನಲ್ ಓಪನ್ ಮಾಡು, ಸಕ್ಕದಾಗಿ ಗ್ರೋತ್ ಇರುತ್ತೆ ಅಂತ ಅಂತಿದ್ದ. ಬಟ್ ನಂಗೆ ಅವಾಗ ಹೆಂಗ್ ಮಾಡ್ಬೇಕು ಏನೋ ಟೆಕ್ನಿಕಲಿ ಅಷ್ಟೊಂದು ಗೊತ್ತಿರ್ಲಿಲ್ಲ, ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಯಾವ್ದಾರು ತಗೊಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿರ್ಲಿಲ್ಲ. ಸೊ ಹಂಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಇವ್ರ ಜೊತೆ ಮಾತಾಡ್ತಾ ಇದ್ದೆ, ನಂಗೆ ಈ ತರ ಯೂಟ್ಯೂಬ್ ಮಾಡ್ಬೇಕು ಅಂತ ಸಖತ್ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ, ನನ್ನ ಲೈಫ್ ಸ್ಟೈಲ್ ನ ಇವಳು ಆಕ್ಚುಲಿ ಕಂಪೇರ್ ಮಾಡಿದ್ದು ಈಗ ಮುಂಬೈ ಕಾ ನಿಖಿಲ್ ಅಂತ ಒಬ್ಬ ಇದ್ದಾನೆ ಹಿಂದಿ ಯೂಟ್ಯೂಬರ್, ಅವ್ನು ಸಕ್ಕದಾಗಿ ಮಾಡ್ತಾನೆ ನೋಡು ಅಂತ ಅಂದ್ಬಿಟ್ಟು. ಅವಾಗ ಲಿಟರಲಿ ಮುಂಬೈ ಕಾ ನಿಖಿಲ್ ಲೈಮ್ ಲೈಟ್ ಅಲ್ಲಿ ಇದ್ರು, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ರು. ಸೊ ಆ ಟೈಮಲ್ಲಿ ಹಂಗೆ ನಂಗೂ ಯೂಟ್ಯೂಬ್ ಅಲ್ಲಿ ರೆಕಮೆಂಡೇಶನ್ ಒಂದು ವಿಡಿಯೋ ಬಂದಾಗ ತುಂಬಾನೇ ಇನ್ಸ್ಪೈರ್ ಮಾಡ್ಬಿಟ್ಟು ಅದೇ ತರ ಅವನು ಮಾಡ್ಬೇಕು ಅಂತ ಯೋಚನೆ ಮಾಡಿ ಅವ್ನು ಹೇಳ್ದ ಆಕ್ಚುಲಿ ಈ ತರ ಮಾಡ್ಬೇಕು ಅಂತ. ಇಷ್ಟ ಆಯ್ತು ಸ್ಪಿದಿ ಸೀರೀಸ್. ಎನಿವೇ ನಾನು ಬೈಕರ್, ಸೊ ಬೈಕರ್ ಟು ಬೈಕರ್ ತುಂಬಾನೇ ರಿಲೇಟ್ ಆಯ್ತು. ಅದಾದ್ಮೇಲೆ ಇವಳು ನನಗೆ ಸಖತ್ ಪುಷ್ ಮಾಡ್ತಿದ್ಲು, ಹಿಂಗ್ ಮಾಡು ನೀನೆ ಟ್ರಾವೆಲ್ ಮಾಡ್ತೀಯಲ್ಲ, ಪ್ಲೇಸಸ್ ಎಲ್ಲ ತೋರ್ಸು, ಈ ತರ ತೋರ್ಸು ಅಂತ ಮಾಡಿ. ನಾನೇನಂದ್ರೆ ಇವ್ನು ಹೇಗೋ ಎಲ್ಲಾ ಮಾಡ್ತಿದ್ದಾನಲ್ಲ, ಸೊ ಅವ್ನು ಹೇಗೋ ಮಾಡುವಂತ ಒಂದು ಏನಂತಾರೆ ಅವ್ನಿಗೆ ಒಂದು ಇಂಟ್ರೆಸ್ಟು ಇತ್ತು. ಸೊ ಹೇಗೋ ಟ್ರಾವೆಲಿಂಗ್ ಮಾಡ್ತಿದ್ದೆ, ಎವ್ರಿಥಿಂಗ್ ಯು ಆರ್ ಲಿವಿಂಗ್ ಯುವರ್ ಲೈಫ್. ಆ ಟೈಮಲ್ಲಿ ಎತ್ಬಿಟ್ಟು ಕ್ಯಾಮ್ರಾನ ರೆಕಾರ್ಡ್ ಮಾಡ್ಕೋ, ಇಟ್ ಈಸ್ ಲೈಕ್ ಹೇಗೋ ನೀನ್ ಮಾಡುವಂತ ತಲೆಯಲ್ಲಿದ್ದೆ, ಬಟ್ ಆಕ್ಷನ್ ಪುಟ್ ಇಟ್ ಇನ್ ಆಕ್ಷನ್ ಅಂತ ಅಷ್ಟೇ ನಾನು ಹೇಳಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ನನ್ನ ಹತ್ರ ಕ್ಯಾಮ್ರಾ ಇರ್ಲಿಲ್ಲ, ಒಂದು ಗೋಪ್ರೋ ಇರ್ಲಿಲ್ಲ, ಒಂದು ಒಳ್ಳೆ ಮೊಬೈಲ್ ಕೂಡ ಇರ್ಲಿಲ್ಲ. ಅವಾಗ ಯಾವ್ದು ಯೂಸ್ ಮಾಡ್ತಾ ನಾನು ಆ ಟೈಮಲ್ಲಿ ನಂದು ನೋಟ್ 5 Pro ಏನೋ ಇತ್ತು, ಅದನ್ನೇ ಸುಮಾರು ವರ್ಷ ಯೂಸ್ ಮಾಡಿದ್ದೆ. ಸೊ ಅದಾದ್ಮೇಲೆ ಮೇಡಮ್ ನಮಿಗೋಸ್ಕರ ಒಂದು ಅನ್ಬಿಲೀವಬಲ್ ಥಿಂಗ್ ನ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಒಂದ್ಸಲ ಈ ತರ ಡಿಸೈಡ್ ಮಾಡಿದ್ವಿ, ಈ ತರ ಕ್ಯಾಮ್ರಾ ತಗೋಬೇಕು ಅಂತ ಅನ್ಕೊಂಡಿದ್ವಿ. ಹೇಳ್ದೆ ಕ್ಯಾಮ್ರಾ ತಗೋಬೇಕು ನನಗೆ. ಆಗ ಕ್ಯಾಮ್ರಾಗೆ ಸ್ವಲ್ಪ ದುಡ್ಡು ಕಡಿಮೆ ಇತ್ತಾ ಏನಿತ್ತು. ಫಸ್ಟ್ ಸೆಕೆಂಡ್ ಹ್ಯಾಂಡ್ ನೋಡ್ತಾ ಇದ್ವಿ, ಬಟ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾವ್ದೂ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಆಮೇಲೆ ಹಿಂಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಕ್ಯಾಮ್ರಾ ತಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ದುಡ್ಡು ಸ್ವಲ್ಪ ಜಾಸ್ತಿ ಇತ್ತು. ಅದು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ, ನಿಜ ನಾವು ಅಷ್ಟೊಂದು ಅರ್ನ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಅರ್ನ್ ಮಾಡೋದೆಲ್ಲಾನು ಬೇರೆ ಕಮಿಟ್ಮೆಂಟ್ಸ್ ಗಳಿಗೆ ಹೊಟ್ಟೋಗ್ತಿತ್ತು. ಸೊ ಆ ಟೈಮಲ್ಲಿ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಇವಳು ಹೇಳಿದ್ದು, ಇವಳು ಬಂದಿದ್ದು ನನ್ಗೆ ಆಕ್ಚುಲಿ ಅದು ಹೇಳಿದ್ ನನ್ಗೆ ಒಂಥರ ತುಂಬಾ ಶಾಕಿಂಗ್ ಅಂತ ಅನ್ಸು, ಜೊತೆಗೆ ನನ್ಗೆ ತುಂಬಾನೇ ಖುಷಿನೂ ಆಯ್ತು. ಏನಂದ್ರೆ ಇವಳು ಬಂದು ನನ್ನ ಹತ್ರ ಇಷ್ಟ ಒಂದ್ ಸ್ವಲ್ಪ ಸೇವಿಂಗ್ಸ್ ಇದೆ, ನಿನ್ನ ಹತ್ರ ಎಷ್ಟಿದೆ ಅಂತ ಕೇಳೋದು. ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ಡೌನ್ ಪೇಮೆಂಟ್ ಹಾಕ್ಬೇಕು. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಅಂತಂದ್ಲು. ಅಟ್ಲೀಸ್ಟ್ ಒಂದು 20,000 ಮಾಡ್ಬೇಕು ಅಂತಂದೆ. ನಾ ಅದಕ್ಕೆ ನನ್ನ ಹತ್ರ ಇರೋ 10,000 ಜೊತೆಗೆ ಇವಳ ಹತ್ರ ಇರೋ 10,000 ಇಬ್ರು 10,000 ರೂಪಾಯಿ ಹಾಕ್ಬಿಟ್ಟು ನಮ್ಮ ಮೊದಲನೇ ಕ್ಯಾಮ್ರಾ ತಗೊಂಡಿದ್ದು, ಅದು EMI ಅಲ್ಲಿ. ಸೊ ಅದ್ರದ್ದು ಕಾಸ್ಟ್ ಬಂದ್ಬಿಟ್ಟು 58,000 ಏನೋ ಆಯ್ತು. 60,000 ಚಿಲ್ಲರೆ, 20,000 ಡೌನ್ ಪೇಮೆಂಟ್ ಮಾಡ್ಬಿಟ್ಟು 40,000 EMI ಹಾಕೊಂಡಿದ್ದು. ಅಲ್ಲಿಂದನೇ ನಾವು ಫಸ್ಟ್ ಕ್ಯಾಮ್ರಾ ತಗೊಂಡಿದ್ದು. ಸೊ ಈಗ ಕ್ಯಾಮ್ರಾ ಏನೋ ತಗೊಂಡ್ಬಿಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ತಾನೇ ಲಾಕ್ಡೌನ್ ಇಂಪ್ಲಿಮೆಂಟ್ ಆಗೋಯ್ತು. ಐ ಥಿಂಕ್ ನನಗೆ ನೆನಪಿರಂಗೆ ನಾವು ಮಾರ್ಚಲ್ಲಿ ತಗೊಂಡಿದ್ದು ಕ್ಯಾಮ್ರಾ. ಬಟ್ ಆ ಟೈಮಲ್ಲಿ ಲಾಕ್ಡೌನ್ ಆಗ್ತಿದ್ದಂಗೆನೆ ಎಲ್ಲೂ ಹೊರಗಡೆ ಓಡಾಡಂಗೆ ಇರಲಿಲ್ಲ, ಟ್ರಾವೆಲಿಂಗ್ ಇರಲಿಲ್ಲ, ಏನಂದ್ರೆ ಇರಲಿಲ್ಲ. ನನಗಂತೂ ನಿಜವಾಗ್ಲೂ ಫ್ರಸ್ಟ್ರೇಟ್ ಆಗೋಯ್ತು, ಇದೇನು ಕ್ಯಾಮ್ರಾ ತೊಗೊಂಡ್ವಿ ಬಟ್ ಏನೋ ವೀಡಿಯೋನೇ ಮಾಡೋಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು. ಸೊ ಮಧ್ಯದಲ್ಲಿ ಸಣ್ಣ ಪುಟ್ಟ ಆಕ್ಸೆಸರೀಸ್ ಕೂಡ ತೊಗೊಂಡಿದ್ದೆ. ಸೊ ಒಂದಿನ ವೆಯ್ಟ್ ಮಾಡಿದ್ವಿ, 2 ದಿನ ವೆಯ್ಟ್ ಮಾಡಿದ್ವಿ, ಒಂದು ವಾರ ವೆಯ್ಟ್ ಮಾಡಿ ನಂಗೆ ತುಂಬ ಫ್ರಸ್ಟ್ರೇಟ್ ಆಗೋಯ್ತು. ಏನಪ್ಪ ಇದು ಲಾಗೇ ಮಾಡೋಕ್ಕಾಗ್ತಿಲ್ವಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇವಾಗ ಚಾನಲ್ನು ಸ್ಟಾರ್ಟ್ ಮಾಡೋದು ಬಿಟ್ಬಿಟ್ಟೆ.
ಸೊ ಅದಾದ್ಮೇಲೆ ಒಂದು ಪ್ಲಾನ್ ಮಾಡಿದ್ವಿ. ಎನಿವೇ ಇವಾಗ ಕ್ಯಾಮ್ರಾ ತಗೊಂಡ್ಬಿಟ್ಟಿದೀವಿ, ಎಕ್ವಿಪ್ಮೆಂಟ್ಸ್ಗಳೆಲ್ಲನೂ ಇದೆ. ಸೊ ಇರೋ ಎಕ್ವಿಪ್ಮೆಂಟ್ಸ್ಗಳನ್ನ ರಿವ್ಯೂ ಮಾಡೋಣ, ಅಟ್ಲೀಸ್ಟ್ ನಮಗೆ ಕ್ಯಾಮ್ರಾ ಗೆಟ್ ಯೂಸ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಇಂಗ್ಲೀಷಲ್ಲಿ ಒಂದೆರಡು ಟ್ರಯಲ್ ಮಾಡಿದೆ ನಾನು, ಇಂಗ್ಲೀಷ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಅದು ಯಾಕೋ ವರ್ಕೌಟ್ ಆಗಲಿಲ್ಲ. ನಾನು ಆಕ್ಸೆಂಟ್ ಆಗಿ ಇವಳಂತೂ ಆಡ್ಕೊಳ್ಳೋಳು, ಯಾವ್ದಾದ್ರು ಒಂದು ವರ್ಡ್ ಏನಾದ್ರು ಸ್ವಲ್ಪ ಆ ಪ್ರೊನೌನ್ಸಿಯೇಷನ್ ಚೇಂಜ್ ಆದ್ರೆ ಸಾಕು ಫುಲ್ ಆಡ್ಕೊಳ್ತಿದ್ಲು. ಅದಾದ್ಮೇಲೆ ನನ್ಗೂ ಯಾಕೋ ನನಗೆ ಅಷ್ಟೊಂದು ಪರ್ಸನಲ್ ಆಗಿ ಇಷ್ಟ ಆಗ್ತಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ ಆ ವಿಡಿಯೋ ಔಟ್ಪುಟ್ ಎಲ್ಲಾನು. ಆಮೇಲೆ ಯೋಚನೆ ಮಾಡಿದೆ, ಸರಿ ಬಿಡು ಒಂದು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು ಟೆಕ್ ಚಾನಲ್ ಓಪನ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಬೇಸಿಕ್ಲಿ ಅವ್ನು ಏನ್ ಗೊತ್ತಾ, ಎಲ್ಲಾ ಟ್ರೈ ಔಟ್ ಮಾಡ್ದೆ. ನಾನು ಶಾರ್ಟ್ ಅಲ್ಲಿ ಹೇಳ್ತೀನಿ ನೋಡಿ, ಎಲ್ಲಾ ಟ್ರೈ ಔಟ್ ಟೆಕ್ ಚಾನಲ್ ಆಗ್ಲಿ, ಈ ತರ ರಿವ್ಯೂ ವಿಡಿಯೋ ಆಗ್ಲಿ, ಗೇಮಿಂಗ್ ಸ್ಟಾರ್ಟ್ ಮಾಡಿ, ಆಮೇಲೆ ಬೈಕಿಂಗ್, ಎವ್ರಿಥಿಂಗ್ ಹಿ ಹ್ಯಾಸ್ ಕವರ್. ಟ್ರಾವೆಲಿಂಗ್ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡಿದ್ರೆ, ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಎರಡು ಇತ್ತು. ಈ ಚಾನಲ್ ನಿಮ್ ನೋಡಿದ್ರೆ ಅಪ್ಸ್ ಇದೆ, ಡೌನ್ಸ್ ಇದೆ, ಎವ್ರಿಥಿಂಗ್. ಬಟ್ ಹಿ ಹ್ಯಾಸ್ ಕವರ್ಡ್ ವಾಟ್ ಎವರ್ ಅವನಿಗೆ ಇಷ್ಟ, ಅವನಿಗೆ ಏನ್ ಅನ್ಸ್ತು ಸರಿ ಆ ಟೈಮ್ ಅಲ್ಲಿ ಎಲ್ಲಾ ಮಾಡಿದಾನೆ. ಸೊ ಗುಡ್ ಜಾಬ್, ಅಟ್ ಲೀಸ್ಟ್ ಏನ್ ಎಫರ್ಟ್ ಹಾಕಿದ್ಯಲ್ಲ. ಸೊ ಇಟ್ಸ್ ಗುಡ್ ಥಿಂಗ್. ಎಫರ್ಟ್ ಅಂತ ನಾನು ಹಾಕಿದೀನಿ, ಬಟ್ ಆ ಎಫರ್ಟ್ಗೆ ನನಗೊಂದು ಪುಷ್ ಅನ್ನೋದು ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತೀನಿ ಇವಳೆ. ನಾನು ಯಾವತ್ತೇ ಆಗ್ಲಿ ಯಾವ್ದಾದ್ರು ವಿಡಿಯೋ ಏನಾದ್ರು ಮಾಡಿಲ್ಲ ಅಂತಾನೆ ಯಾವ್ದು ಕೇಳೋಳು, ಏನ್ ವಿಡಿಯೋನೇ ಆಗ್ತಾ ಇಲ್ಲ ಇವಳು ಸರ್ ನನ್ನ ವಿಡಿಯೋ ನೋಡಲ್ಲ. ನಾನು ಅಷ್ಟು ಆಕ್ಚುಲಿ ನಿಂದೆಲ್ಲ ನಾನು ಯಾರ ವಿಡಿಯೋಸ್ ನೋಡಲ್ಲ, ಬಿಕಾಸ್ ನನ್ಗೆ ಗೊತ್ತಿರ್ತಲ್ಲ ಏನ್ ಆಗ್ತಾ ಇದೆ ಅಂತ. ನಂಗೆ ಎರಡನೇ ಸಲ ನೋಡ್ಬೇಕು ಅಂದ್ರೆ ಐ ಆಮ್ ಲೈಕ್ ವೆರಿ ಲೇಜಿ ಪರ್ಸನ್. ಬಟ್ ಅವಳು ನನ್ಗೆ ಪುಷ್ ಮಾಡೋಳು, ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಕನ್ಸಿಸ್ಟೆಂಟ್ ಆಗಿಲ್ಲ, ನೀನ್ ಹಿಂಗಿದ್ರೆ ಮಾಡಕ್ ಆಗಲ್ಲ, ಮಾಡು 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 ಅಂತ ಮಾಡಿ ಯಾವಾಗ್ಲೂ ಬೈಯೋಳು. ನನ್ಗೇನಂದ್ರೆ ಇಫ್ ಯು ಅಂದ್ರೆ ನಿಮ್ಗೆ ಆ ಏಮ್ ಇದೆ, ಏನೋ ಒಂದ್ ಮಾಡ್ಬೇಕು ಅಂತ ಇದ್ರೆ ನೀವ್ ಜಾಸ್ತಿ ಡೈವರ್ಟ್ ಆಗ್ಬಾರ್ದು. ಇದನ್ನ ಇವನೇ ಅಲ್ಲ, ನನ್ಗೆ ಯಾರೇ ಇರ್ಲಿ, ನನ್ನ ಫ್ರೆಂಡ್ಸ್ ಆದ್ರೂ ಇರ್ಲಿ, ಯಾರೇ ಇರ್ಲಿ, ಓಕೆ. ಸೊ ಐ ಆಮ್ ಲೈಕ್ ವೆರಿ ಇದರ್ ಏನಂತಾರ ಅದನ್ನ, ವೆರಿ ಫೋಕಸ್, ವೆರಿ ಆಂಬಿಷಿಯಸ್ ಪರ್ಸನ್. ಮೇಡಮ್ ತುಂಬಾ ಹಾರ್ಡ್ ವರ್ಕಿಂಗ್. ಅವಾಗ ಮೇಡಮ್ ತುಂಬಾ ಇನ್ಸ್ಪೈರ್ ಮಾಡ್ತಿದ್ರು ನಾನು. ನನಗೆ ಅನ್ಸತ್ತು ಇವಳು ಹಿಂಗೆ ನಾನು ಈ ತರ ಕೆಲಸ ಮಾಡ್ಕೊಂಡ್ ಬಂದು ಈ ತರ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನಿಸಿತ್ತು. ಇವಳು ಆಫೀಸ್ ಮುಗಿಸ್ಕೊಂಡ್ ಬಂದು ಹೆಂಗಪ್ಪ ಈ ತರ ಎಲ್ಲ ಕೆಲಸ ಮಾಡ್ತಾಳೆ. ಇವನ್ಗೆ ಅಲ್ಲ, ನೀವ್ ಅನ್ಕೊಂಡಿರ್ತೀವಿ ಬರೀ ಮೋನ್ಗೆ ಅಂತ ಅಲ್ಲ. ಇವನ್ ಮೈ ಫ್ರೆಂಡ್ ಮದ್ವೆ ಆಗ್ತಿತ್ತಲ್ಲ, ಟ್ರಸ್ಟ್ ಮೀ, ನಾವು ಆಫೀಸ್ ರಜಾ ಹಾಕೊಂಡು ಎಲ್ಲ ಅವ್ರಿಗೆ ಶಾಪಿಂಗ್ ಎಲ್ಲ ಮಾಡಕ್ ಹೋಗ್ತಾ ಇದ್ವಿ, ಅದೆಲ್ಲ ತುಂಬಾ ಮಾಡಿದೀವಿ. ಸೊ ಇದೆಲ್ಲ ಏನ್ ಗೊತ್ತಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಅಂತ ಹೇಳ್ತೀವಿ ಅಲ್ವಾ. ನನಗೂ ತುಂಬಾ ಸಪೋರ್ಟ್ ಮಾಡಿದೆ. ನಾನು ಇವತ್ತು ಈ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಲೈಕ್ ಟ್ರಸ್ಟ್ ಮೀ, ತುಂಬಾನೇ ಸಪೋರ್ಟ್ ಮಾಡಿದ್ದಾನೆ ಮೋನ. ಇವ್ರಾಗ್ಲಿ, ದಿವ್ಯಾ ಆಗ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ರಂಜನಾ ಆಗ್ಲಿ, ಅವಳು ತುಂಬಾ ಮೋಟಿವೇಟ್ ಮಾಡಿದ್ದಾಳೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಮೋನಾ ಆಗ್ಲಿ, ದಿವ್ಯಾ ಆಗ್ಲಿ, ರಂಜನಾ ಆಗ್ಲಿ ಹ್ಯಾವ್ ಗಾಟ್ ಸಚ್ ಅ ಬ್ಯೂಟಿಫುಲ್ ಫ್ರೆಂಡ್ಸ್ ಅಲ್ವಾ ಮೋನಾ. ಎಸ್, ನಿಜವಾಗ್ಲು. ಅದಕ್ಕೆ ಏನಾದ್ರು ಕೊಡಿಸ್ಬಿಡಿ ಇವಾಗ ಕೊಟ್ಟನಲ್ಲ, ಇನ್ನೇನು ಇದು ಬಂದ್ಬಿಟ್ಟು ನಿನ್ ವಿಮೆನ್ಸ್ ಡೇಗೆ ಕೊಟ್ಟೆ. ಇದಕ್ಕೆ ಟಾಪ್ ಅಪ್ ಆಗಿ ಇವಾಗ ಇಷ್ಟೊಂದೆಲ್ಲ ಒಂದ್ ಕೆಲಸ ಮಾಡೋಣ. ಹೆಂಗಿರು ಇವಾಗ ನೀನು ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ ಮನೆ ಹತ್ರ. ಮೊನ್ನೆ ನಮ್ಮ ಪ್ರೀವಿಯಸ್ ಲಾಗ್ ಅಲ್ಲಿ ಎಲ್ಲ ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ರು, ಆ ಮೋಮೋ ಶಾಪ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ಮೋಮೋ ಶಾಪ್ ಬಂದ್ಬಿಟ್ಟು 7th ಬ್ಲಾಕ್ ಕೋರ್ಮಂಗ್ಲಾ ನಿಯರ್ ಕಾರ್ನರ್ ಹೌಸ್. ನೀವು ಅಲ್ಲಿ ಹೋಗ್ಬಿಟ್ಟು ತಿನ್ಬೋದು. ಅಂಡ್ ಹಾಗೂ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದೆ ನಮ್ದು ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಅಂತ ಇದೆ, ದೋಸೆ ಇದೆ, ಪಾವ್ ಭಾಜಿ ಇದೆ. ನೀವು ಅದನ್ನು ಟ್ರೈ ಮಾಡಬಹುದು. ಇವತ್ತು ಮೋಮೋಸ್ ಕೊಡ್ತೀನಿ ನೋಡಿ. ಇವ್ನು ಎಷ್ಟು ತಿಂತಾನೆ ಹೊರಗಡೆ ಊಟ, ಹೇಳಿ ಸ್ವಲ್ಪ ಮನೆ ಊಟ ಹೋಗ್ಬಿಟ್ಟು. ಲಾಸ್ಟ್ ಟೈಮ್ ನಾನು ಬ್ಲಾಗ್ ಅಲ್ಲಿ ಹಾಕಿದ್ದೀನಲ್ಲ ಅವತ್ತೇ ತಿಂದಿದ್ದು, ಅದಾದ್ಮೇಲೆ ಇವತ್ತೇ ಹೋಗ್ತಾ ಇರೋದು. ಬಟ್ ಥ್ರೂಔಟ್ ದ ಜರ್ನಿ ನಮ್ದು ನೆನ್ಸ್ಕೊಂಡ್ರೆ ಗೈಸ್ ತುಂಬಾನೇ ಚೆನ್ನಾಗಿದೆ. ಐ ಹೋಪ್ ಪ್ರತಿಯೊಬ್ರು ಲೈಫ್ ಅಲ್ಲೂ ನಂದು ತರ ಒಬ್ರು ಫ್ರೆಂಡ್ಸ್ ಸಿಗ್ಲಿ ಅಂತ ಅಂದ್ಬಿಟ್ಟು ನಾನು ವಿಶ್ ಮಾಡ್ತೀನಿ. ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಮೋಹನ್ ತುಂಬಾ ಒಳ್ಳೆಯವನು, ಬಟ್ ಮೈ ಅದರ್ 2 ಬೆಸ್ಟ್ ಫ್ರೆಂಡ್ಸ್. ಸೊ ನಾವು 3 ಜನ ಫ್ರೆಂಡ್ಸ್ ಎಲ್ಲಾರ್ಗು ಸಿಗ್ಬೇಕು ಅಂತ ನಾನು ಹೇಳ್ತೀನಿ. ಒಂದು ಬಂಚ್ ಆಫ್ ಫ್ರೆಂಡ್ಸ್. ನನಗೂ ತುಂಬಾ ಜನ ಫ್ರೆಂಡ್ಸ್ ಇದಾರೆ, ಇಲ್ಲ ಅಂತಲ್ಲ. ಪ್ರತಿಯೊಬ್ಬರು ಫ್ರೆಂಡ್ಸ್ ಅಟ್ ಸಮ್ ಪಾಯಿಂಟ್ ನನಗೆ ತುಂಬಾನೇ ಪುಷ್ ಮಾಡಿದ್ದಾರೆ, ತುಂಬಾನೇ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಬೇರೆ ಫ್ರೆಂಡ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡ್ಬಿಡಿ, ನಿಮ್ಮೆ ಹೇಳ್ತಿಲ್ಲ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬ ಫ್ರೆಂಡ್ಸ್ ಜೊತೆ ನಾನು ಲಾಗ್ ಮಾಡ್ತೀನಿ, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೆಕ್ಸ್ಟ್ ಹೆಂಗಿರೋ ಲೈಫ್ ಸ್ಟೈಲ್ ಲಾಗ್ ಮಾಡ್ತಾ ಇದೀವಿ, ಇನ್ನೇ ನಾವು ಜೊತೆ ಎಲ್ಲ ಮಾಡೋದು. ನಮ್ದು ಹಳೆ ಸ್ಟೋರಿಗಳು ಹೇಳ್ಕೊಳಕ್ ತುಂಬಾ ಇದೆ, ಬಟ್ ಕೇಳಿಸ್ಕೊಳ್ಳೋದು ಕಿವಿಗಳು ಬೇಕಷ್ಟೇ. ಸೊ ನೀವು ರೆಡಿ ಇದ್ದೀರಾ ಅಂತಂದ್ರೆ ಒಂದೊಂದಾಗಿ ಎಲ್ಲಾನು ವ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಸೊ ಫೈನಲಿ ಇವಾಗ ಬರ್ತಾ ಇದೆ ಲೊಕೇಶನ್, ಐ ಮೀನ್ ಮೋಮೋಸ್ ತಿನ್ನಕ್ಕೆ ಫುಲ್ ರೆಡಿ ಆಗಿದ್ದೀವಿ. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ರೈಟ್ ಸೈಡ್ ಹೋದ್ರೆ JNC ಕಾಲೇಜ್ ರೋಡ್, ಇಲ್ಲಿ ಬಂದ್ಬಿಟ್ಟು 7th ಬ್ಲಾಕ್ ಉಡುಪಿ ಉಪಹಾರ ಮತ್ತೆ ಕಾರ್ನರ್ ಹೌಸ್. ನೀವು ಕಾರ್ನರ್ ಹೌಸ್ ಕೋರ್ಮಂಗ್ಲಾ ಅಂತ ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಆ ಲೊಕೇಶನ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಆ ಲೊಕೇಶನ್ ಇಲ್ಲೇ ಇದೆ ನೋಡಿ. ಇವಾಗ ಸದ್ಯಕ್ಕೆ ಇವಾಗ ಕೋರ್ಮಂಗ್ಲಾದಲ್ಲಿ ಬಂದು ಮೇಡಮ್ ನ ಡ್ರಾಪ್ ಮಾಡಕ್ ಬಂದಿದೀವಿ. ಮೋಮೋಸ್ ಎಲ್ಲ ತಿನ್ಕೊಂಡು ಡ್ರಾಪ್ ಮಾಡ್ತೀವಿ. ಅಂಡ್ ಒನ್ ಥಿಂಗ್ ನಾನು ಹೇಳೋದು ಇಷ್ಟೇ ಗೈಸ್, ನನಗೆ ಗೊತ್ತು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ, ಲೈಕ್ ತುಂಬಾ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ದೀರಾ. ನಿಮ್ಮ ತಲೆನಲ್ಲೂ ಏನೇನೋ ಓಡ್ತಾ ಇರುತ್ತೆ. ಆಬ್ವಿಯಸ್ಲಿ ಒಂದು ಹುಡುಗಿ ವ್ಲಾಗ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಎಂಜಾಯ್ ಮಾಡಿ. ನಾನು ಹೇಳಿದ್ರೆ ಎಲ್ಲಾ ತರದ ಕಾಂಟೆಂಟ್ ಎಂಜಾಯ್ ಮಾಡಿ ಅಂತಂದ್ರೆ ನಾವೇ ರಿವೀಲ್ ಮಾಡ್ತೀವಿ. ನಮಗೂ ಆಕ್ಚುಲಿ ಡಿಫ್ರೆಂಟ್ ಫೀಲಿಂಗ್ ಇದೆ ಗೊತ್ತಾ, ಈ ತರ ಕಾಂಟೆಂಟ್ ಕ್ರಿಯೇಟ್ ಮಾಡೋದು. ನನಗಂತ ಯೂಸ್ ಟು ಇಲ್ಲ. ಐ ಆಮ್ ಲೈಕ್ ವೆರಿ ಡಿಫ್ರೆಂಟ್ ಪರ್ಸನ್. ಐ ಆಮ್ ಅ ವೆರಿ ಲೈಕ್ ಏನಂತಾರೆ ಇಂಟ್ರೋವರ್ಟ್ ಪರ್ಸನ್. ನನಗೆ ಈ ತರ ಹೊರಗಡೆ ಹೋಗೋದಾಗ್ಲಿ, ಜಾಸ್ತಿ ಮಾತಾಡೋದಾಗ್ಲಿ ಸ್ವಲ್ಪ ಕಡಿಮೆನೆ ನಾನು. ಆದ್ರೆ ಬಟ್ ಇನ್ ಮುಂದೆ ಸ್ವಲ್ಪ ಲಾಸ್ ಬರ್ತಾ ಇರುತ್ತೆ.
ಸೊ ಫ್ಯೂಚರ್ ಏನಾದ್ರು ಆತ ಇತ್ತು ಅಂದ್ರೆ ನಾವೇ ರಿವೀಲ್ ಮಾಡ್ತೀವಿ. ಅಲ್ಲಿವರೆಗೂ ಕಾಂಟೆಂಟ್ಸ್ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಂಗೆ ಇರಿ, ಎಲ್ಲೇ ಇರಿ, ಬಿಂದಾಸ್ ಆಗಿರಿ. ಅದು ತಾನೇ. ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಓಕೆ, ಸಿಗೋಣ. ಸಿಗೋಣ. ಟೇಕ್ ಕೇರ್.